ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಹೊಸ ಮುಖ ಹೊಸ ಪರಿಚಯ. ಯೂಟ್ಯೂಬಲ್ಲಿ ನನ್ನದೇ ಆದ ಒಂದು ಹೊಸ ಚಾನಲ್ ಓಪನ್ ಆಗಿದೆ, ದಿಲೀಪ್ ಗೌಡ ಚಾನಲ್ ಅಂತೇಳಿ. ನಾನು ಎಲ್ಲ ರೀತಿಯೂ ಎಲ್ಲ ಯೂಟ್ಯೂಬ್ಸಲ್ಲಿ ಎಲ್ಲ ವ್ಲಾಗ್ಸ್ಗಳನ್ನೂ ನೋಡಿ ನಮ್ಮಲ್ಲೂ ದೇವರು ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಕೈಯಿಂದೇನು ನಮ್ಮ ಇದರಿಂದ ಏನು ಪ್ರಯತ್ನಗಳಿಂದ ಏನೇನು ನಾವು ಮಾಡ್ಬೋದು, ವೀಡಿಯೋಸ್ಗಳನ್ನ ಏನೇನು ವ್ಲಾಗ್ಸ್ಗಳು ಮಾಡ್ಬೋದು, ಯಾವ ರೀತಿ ಐಡಿಯಾಲಜಿಯಿಂದ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನನ್ನದೇ ಆದೊಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಸ್ನೇಹಿತರೆ. ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಈ ವ್ಲಾಗ್ಸ್ ಮಾಡ್ತಿರೋ ಉದ್ದೇಶ ಏನಂದರೆ, ಬಡವ್ರ ಮಕ್ಕಳು ಎಲ್ಲರೂ ಬೆಳಿಬೇಕು. ನಾನು ತುಂಬ ಚೆನ್ನಾಗಿ ಅರ್ತಿರೋದೇನು ಅಂದರೆ ಸ್ನೇಹಿತರೆ, ನಾವು ಬಡವರಾಗಿ ಹುಟ್ಟಿದ ತಪ್ಪಲ್ಲ, ಬಡವರಾಗಿ ಸಾಯ್ತೀವಿ ನೋಡಿ, ಅದು ತಪ್ಪು. ಅದು ನೀವು ಎಲ್ಲ ಕಡೆ ಕೇಳಿರ್ತೀರ, ಎಲ್ಲ ಕಡೆ ನೋಡಿರ್ತೀರ. ಕೇಳಿ ನಾವು ಆಲ್ಮೋಸ್ಟ್ ಯಶ್ ಫ್ಯಾನ್ಸೇ ಜಾಸ್ತಿ ಇರ್ತೀವಿ. ಯಶು ನಮ್ಮ ಡಿ ಬಾಸ್ ಫ್ಯಾನ್ಸ್ ಜಾಸ್ತಿ ಇರ್ತೀವಿ. ಬಟ್ ಎಲ್ಲ ಫ್ಯಾನ್ಸ್ಗಳಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಅವರವರ ಮನಸ್ಥಿತಿಗೆ ತಕ್ಕಂಗೆ ಅವ್ರವ್ರು ಇಷ್ಟ ಇರ್ತಾರೆ. ಬಟ್ ನಂಗೆ ತುಂಬ ಇನ್ಸ್ಪಿರೇಷನ್ ಏನು ಅಂದರೆ ನಮ್ಮ ಯಶ್ ಬಾಸ್. ಅವರು ಬೆಳೆದು ಬಂದಂಥ ರೀತಿ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ನೀವು ಅವ್ರ ಸ್ಟೋರಿನ ಎಲ್ಲ ಕಡೆಯೂ ಕೇಳಿರ್ತೀರ, ನೋಡಿರ್ತೀರ. ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರೋಂಥದ್ದೇ. ಬಟ್ ನಮ್ಮ ಲೈಫಲ್ಲಿ ದೇವರು ನಮಗೆ ಜೀವನ ಅಂತ ಕೊಟ್ಟಿರ್ತಾನೆ. ಬಡವ್ರ ಮನೆಯಲ್ಲೇ ಕೊಟ್ಟಿರ್ತಾನೋ, ಶ್ರೀಮಂತರ ಮನೆಯಲ್ಲೇ ಕೊಟ್ಟಿರ್ತಾನೋ, ಅದು ಮುಖ್ಯ ಆಗಲ್ಲ ಸ್ನೇಹಿತರೆ. ಕೇಳಿ, ಹುಡ್ತಾನೆ ಅದೃಷ್ಟ ಮಾಡಿದಂಥವ್ರು ಶ್ರೀಮಂತರ ಮನೆಯಲ್ಲೇ ಹುಡ್ತಾರೆ. ಏನೂ ಇಲ್ಲದೆ ಅದೃಷ್ಟ ಅಂತೇಳಿ ಅಲ್ಲ, ಬಟ್ ಏನೂ ಇಲ್ಲದೆ ಬಡವ್ರ ಮನೆಯಲ್ಲೂ ಹುಡ್ತಾರೆ. ಬಟ್ ಅದೆಲ್ಲ ನಮ್ಗೆ ಪಾಯಿಂಟ್ ಆಗೋದು. ನಾವು ಇಲ್ಲಿ ಹುಟ್ಟಿದ್ದೀವ, ನಮ್ಮದೇ ಆದ ಒಂದು ನೆಲೆ ಹುಡುಕ್ಬೇಕು, ನಮ್ಮದೇ ಆದ ಒಂದು ಸ್ಥಾನಕ್ಕೆ ಹೋಗಿ ನಿಲ್ಲಬೇಕು. ಅಲ್ಲಿಗಂಟನೂ ನಮ್ಮ ಪ್ರಯತ್ನನ ಪಡೋಣ. ಏನಕ್ಕೆ ಅಂದರೆ, ಈಗ ಒಬ್ಬ ಮನುಷ್ಯನಲ್ಲೂ ದೇವರು ಅವನಿಗೆ ಆದ ಒಂದು ಟ್ಯಾಲೆಂಟ್ ಅಂತೇಳಿ ಕೊಟ್ಟಿರ್ತಾನೆ. ಬಟ್ ಕಾರಣಾಂತರಗಳಿಂದ ಅವರು ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಿರಲ್ಲ. ಕೆಲವರು ತಮ್ಮಲ್ಲಿರುವ ಕಮಿಟ್ಮೆಂಟ್ಗಳು, ತಮ್ಮಲ್ಲಿರುವ ಸಮಸ್ಯೆಗಳಿಂದ ಅದನ್ನು ಮುಚ್ಚಾಕೊಂಡು ಅವ್ರ ಲೈಫ್ ಯಾವ ರೀತಿ ಬರ್ತದೆ, ಯಾವ ಜಾಬ್ ಸಿಗ್ತದೆ, ಯಾವ ಕೆಲಸ ಸಿಗ್ತದೆ, ಅದರೊಟ್ಟಿಗೆ ಜೀವನ ಹೋಗ್ತಾರೆ. ಬಟ್ ಈಗ ನೋಡಿ, ನಾನು ಬಂದು ಮೈಕ್ರೋ ಫೈನಾನ್ಸ್, ನೀವೆಲ್ಲ ಕಡೆ ನೋಡಿರ್ತೀರ. ಈಗೆಲ್ಲ ಆಲ್ಮೋಸ್ಟು ಇನ್ಸ್ಟಾದಲ್ಲಿ ಇದರಲ್ಲೆಲ್ಲ ಫುಲ್ ವೈರಲ್ ಆಗಿರೋಂಥ ವೀಡಿಯೋಗಳು. ಏನು ಹೇಳ್ತೀವಿ, ಈಗ ಯಂಗ್ಸ್ರಿಗೆ ಲೋನ್ ಕೊಡ್ತೀವಿ, ಗೊತ್ತಿದೆಯಾ? ನಿಮಗೆಲ್ಲ ಗೊತ್ತಿರ್ತದೆ, ಯಾಕಂದರೆ ನೀವೆಲ್ಲ ಲೋಕಲ್ಸೇ ಅಲ್ವಾ. ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರಿ, ಗೊತ್ತಿರ್ತದೆ ನಿಮಗೆ. ಯಾವ ಥರ ಅಂದರೆ, ಈಗ ಸಾಲ ಹೋಗಿ ಕೊಡೋಂಥ ಅವ್ರ ಮುಂದೆ ಹೋಗಿ ಅವರನ್ನು ನಾವು ಕೇಳಿ, ಅವ್ರ ಒಪ್ಪಿಗೆ ಮೇಲೆ ಅವ್ರಿಗೆ ಅಮೌಂಟ್ ಏನು ಬರುತ್ತೆ ಅಮೌಂಟು ಸಾಲನ ಮಾಡಿಕೊಡ್ತೀವಿ. ಒಂದು 4-5 ಜನ ಲೇಡೀಸ್ನ ಸೇರಿಸಿ ಅವ್ರಿಗೆ ಇಷ್ಟಿಷ್ಟು ಲೋನ್ ಅಂತೇಳಿ ಮಾಡಿಕೊಡ್ತೀವಿ. ಆ ಒಂದು ಕ್ಯಾಟಗರಿಲಿ ನಾನು ಜಾಬ್ ಅಂತ ಕ್ಯಾಟಗರಿಲಿ ಇರೋಂಥ ಒಂದು ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇರೋದು. ನಮ್ಮ ಕಂಪ್ನಿ ಹೆಸರು ಬಂದು ಸತ್ಯ ಮೈಕ್ರೋ ಕ್ಯಾಪಿಟಲ್ ಲಿಮಿಟೆಡ್ ಅಂತೇಳಿ. ಬಟ್ ಆ ಕೆಲಸ ನನಗೆ ಖಂಡಿತವಾಗ್ಲೂ ನಾನು ಅದನ್ನು ಮಾಡದೆ ಇಲ್ಲಿ ಏನೋ ಒಂದು ಪ್ರಯತ್ನ ಪಡ್ತೀನಿ ಅಂದರೆ ಸತ್ಯವಾಗ್ಲೂ ಆಗಲ್ಲ. ಯಾಕಂದರೆ ನಮಗೆ ಬೋನಾಗಿ ಯಾರೂ ಇಲ್ಲ, ಇರೋದು ನನ್ನ ತಾಯಿ ಒಬ್ಬರೇ. ಬಟ್ ಅವ್ರ ಪ್ರಯತ್ನ ಮೀರಿ ಇಲ್ಲಿವರೆಗೂ ಒಂದು ಸ್ಥಾನಮಾನಕ್ಕೆ ನಿಲ್ಲಿಸಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕಾಗಲ್ಲ. ಯಾಕಂದರೆ ಎಲ್ಲ ಇದ್ದು ಬೆಳೀತು ಅಂದರೆ ನಮ್ಮ ಸಕ್ಸಸ್ಸಿಗೆ ಏನು ಹೇಳ್ತೀವಿ, ಆ ಸಕ್ಸಸ್ಸಿಗೆ ತೂಕ ಇರಲ್ಲ. ಬಟ್ ಯಾರೂ ಇಲ್ಲದೆ ಏನೂ ಇಲ್ಲದೆ ನಮ್ಮ ಒಂದು ಪ್ರಯತ್ನದಿಂದ ನಾವು ಮುನ್ನುಗ್ತೀವಿ ನೋಡಿ, ಅದರಲ್ಲಿರೋದು ಪ್ರಯತ್ನ, ಅದರಲ್ಲಿರೋದು ಸಕ್ಸಸ್ಸು. ಅದಕ್ಕೆ ತುಂಬ ಬೆಲೆ ಇರ್ತದೆ, ತೂಕನೂ ಇರ್ತದೆ ಒಂದಿನ. ಯಾಕಂದರೆ 4 ಜನ ನಾವೊಂದು ಮಟ್ಟಕ್ಕೆ ಬೆಳೀತು ಅಂದರೆ ಫಸ್ಟು ನಮ್ಮನ್ನು ಗುರುತಿಸೋದು ಯಾವ ರೀತಿ ಹೇಳಿ ನೋಡು. ತಂದೆ ಇಲ್ದಿರೋ ಹುಡುಗ ಒಂದು ಸ್ಥಾನಮಾನಕ್ಕೆ ಬಂದು ಬೆಳೆದು ನಿಂತ, ಅದನ್ನು ಮಾತಾಡ್ತಾರೆ. ಅದೊಂದು ನಮಗೆ ನಾವು ಮಣ್ಣಿಗೆ ಸೇರೋವರೆಗೂ ನಮ್ಗೆ ಉಳ್ಕೊಳ್ಳೋಂಥದ್ದೊಂದು ಬೆಲೆ, ಹೆಸರು ಅಂದರೆ ಅದೊಂದೇ. ಏನೂ ಇಲ್ಲದೆ ಹುಡುಗರು ಈ ಮಟ್ಟಕ್ಕೆ ಬೆಳೆದು ನಿಂತು ಹೋದ್ರಲ್ಲ ಅನ್ನೋದು. ಬಟ್ ನಮ್ಮಲ್ಲೊಂದು ಹೊಸ ಪ್ರಯತ್ನ ಇದೆ. ನಾವು ಈಗ ನನಗೆ ಮುಖ್ಯವಾಗಿ ನಾನು ಈ ವಿಡಿಯೋದಲ್ಲಿ ವ್ಲಾಗ್ಸ್ಗಳಲ್ಲಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾನು ವ್ಲಾಗ್ಸ್ ಅಂತೇಳಿ ಬಂದರೆ ನಾನು ಒಂದೇ ರೀತಿ ಮಾಡಬೇಕನ್ನೋ ಒಂದು ಕ್ಯಾಟಗರಿಯಲ್ಲಿ ಹೋಗ್ತಾ ಇರೋನಲ್ಲ ನಾನು. ಎಲ್ಲ ನಮ್ಮ ಸುತ್ತಮುತ್ತಲಿನ ಸಿಚುವೇಶನ್ಗಳು ಏನೇನು ನಾವು ಫೇಸ್ ಮಾಡ್ತೀವಿ, ನನ್ನ ಜಾಬಿಂದ ಹಿಡಿದು ದಿನನಿತ್ಯದ ಏನೇನು ಮಾಡ್ತೀವಿ, ಅದನ್ನು ಹೊಸ ರೀತಿಲಿ, ಹೊಸ ಒಂದು ಪರಿಚಯದ ರೀತಿಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತೇಳಿ ಇದ್ದೀನಿ. ಬಟ್ ಎಲ್ಲರೂ ಮಾಡ್ತಾ ಇರ್ತಾರೆ, ಎಲ್ಲ ಟೈಪು ನಾವು ಕಾಪಿ ಮಾಡ್ತು ಅಂದರೆ ಅದಕ್ಕೆ ಬೆಲೆ ಇರಲ್ಲ. ಪಾಪ ಅವ್ರ ಕಂಟೆಂಟು ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ, ಅದನ್ನು ನಾವು ಕಾಪಿ ಮಾಡ್ತು ಅಂದರೆ ಅದಕ್ಕೆ ಬೆಲೆನೂ ಇರಲ್ಲ, ತೂಕನೂ ಇರಲ್ಲ. ಬಟ್ ನಮ್ಮದೇ ಒಂದು ಹೊಸ ರೀತಿ ಪ್ರಯತ್ನ ಪಡೋಣ ಅಂಥೇಳಿ ಇದೊಂದು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಮನೆ ಮಗನ ಥರ ನನ್ನ ಹಾರೈಸಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಇಷ್ಟು ಹೇಳಿ ಈ ಹೊಸ ವ್ಲಾಗ್ನ ಪರಿಚಯ ಮುಗಿಸ್ತೀನಿ. ಮತ್ತು ನೆಕ್ಸ್ಟು ಇಲ್ಲಿಂದ ನಮ್ಮ ಪಯಣ ಎಲ್ಲಿಗೆ ಸ್ಟಾರ್ಟ್ ಆಗ್ತದೆ ಅಂದರೆ, ಹುಣಸೂರಿನ ಟು ಅಂಜನಾದ್ರಿ ಬೆಟ್ಟ, ಅಂದರೆ ಹುಣಸೂರು ಟು ಮೈಸೂರು ಟು ಅಂಜನಾದ್ರಿ ಬೆಟ್ಟ. ಅಲ್ಲಿಂದ ನನ್ನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಏನಕ್ಕೆ ಅಂದರೆ, ನಮ್ಮ ಬಾಸು ಅವರ ಸ್ಥಾನದಿಂದ ನನ್ನ ಒಂದು ಹೊಸ ವ್ಲಾಗನ್ನು ಸ್ಟಾರ್ಟ್ ಆಗಬೇಕು. ಅದೊಂದು ನನಗೆ ಭಾಳ ಆಸೆ. ಯಾಕಂದರೆ ನಾವು ಕೇಳಿ ಆಂಜನೇಯನ ಭಕ್ತರು. ಆ ಉದ್ದೇಶಕ್ಕೋಸ್ಕರ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ
ಈ ಒಂದು ಬಡ ಮನೆ ಹುಡುಗ ಬೆಳೀತಾನೆ. ಹಾರೈಸಿ. ಇಷ್ಟೇ ನಿಮ್ಮ ಹತ್ರ ಕೇಳೋದು. ಬಾಯ್ ಫ್ರೆಂಡ್ಸ್.